ಕುಮಾರಸ್ವಾಮಿಗೆ ಆಪ್ತರ ಒತ್ತಡ ಏನು? ವಾಲ್ಮೀಕಿ ಕೇಸ್ನಲ್ಲಿ ನಾಗೇಂದ್ರ ಪಾತ್ರ ಇಲ್ಲದಿದ್ರೆ ಮಂತ್ರಿ ಭಾಗ್ಯ ಸಿಗುತ್ತಾ? ಜಮೀರ್ ವಿರುದ್ಧ ಕಾನೂನು ಹೋರಾಟಕ್ಕೆ ಸಿದ್ಧತೆ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಾಗೇಂದ್ರ ಮರುಸೇರ್ಪಡೆಯ ಕುರಿತು ಸಿಎಂ ಹೇಳಿಕೆಯ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ಅಕ್ರಮದ ಪ್ರಕರಣದಲ್ಲಿ ನಾಗೇಂದ್ರ ಪಾತ್ರ ಏನೂ ಇಲ್ಲ ಅಂತ ಕೋರ್ಟ್ನಲ್ಲಿ ಸಾಬೀತಾದ್ರೆ ಸಂಪುಟಕ್ಕೆ ಮರುಸೇರ್ಪಡೆ ಸಾಧ್ಯತೆ ಇದೆ. ನಾಗೇಂದ್ರ ಅವರ ಪಾತ್ರ ವಾಲ್ಮೀಕಿ ಪ್ರಕರಣದಲ್ಲಿ ಏನೂ ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಪಡೆದು ಹೊರಗೆ ಬಂದ್ರೆ ಆಗ ಸಂಪುಟ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ. ಹಿಂದೆ ಕೆಜೆ ಜಾರ್ಜ್ ಪ್ರಕರಣ ಸೇರಿ ಅನೇಕ ಪ್ರಕರಣಗಳಲ್ಲಿ ಇಂತಹದ್ದಾಗಿದೆ. ಆದರೆ ಸಂಪುಟಕ್ಕೆ ನಾಗೇಂದ್ರ ಸೇರ್ಪಡೆಯ ವಿಚಾರ ಸಿಎಂ ವಿವೇಚನೆಗೆ ಬಿಟ್ಟಿದ್ದು. ಪ್ರಕರಣದಲ್ಲಿ ಅವರ ಪಾತ್ರ ಇದೆಯಾ ಇಲ್ವಾ ಅಂತ ಹೇಳಿ ಕೋರ್ಟ್ನಲ್ಲಿ ತೀರ್ಮಾನ ಆಗಬೇಕು, ಆಗ ಮಾತ್ರ ಸಂಪುಟ ಸೇರಬಹುದು ಅಂತ ಹೇಳಿದ್ರು. ನಾಗೇಂದ್ರ ಅವರನ್ನ ವಾಲ್ಮೀಕಿ ಹಗರಣದ ಪ್ರಕರಣ ಇದೆ, ಅದರಲ್ಲಿ ಅವ್ರದ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಹಾಗೆ ಅಂತೇಳಿ ಅವರು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬಂದರೆ ತಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಹಿಂದೆ ಕೂಡ ಜಾರ್ಜ್ ಅವ್ರ ಕೇಸ್ನಲ್ಲೂ ಕೂಡ ತಗೊಂಡಿದ್ರು. ಆದರೆ ನಾಗೇಂದ್ರ ಅವರಿಗೆ ತಗೊಳ್ಳೋದು ಬಿಡೋದು ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಸಚಿವ ಜಮೀರ್ ವರ್ಣಭೇದ ನಿಂದನೆ ಮಾಡಿರುವುದು ದೊಡ್ಡ ವಿವಾದವಾಗಿದೆ. ಉಪಚುನಾವಣೆ ಮುಗಿಯುತ್ತಿದ್ದಂತೆ ಈ ವಿಚಾರವಾಗಿ ಲೀಗಲ್ ಫೈಟ್ ಜೋರಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಕುಮಾರಸ್ವಾಮಿಯನ್ನ ಕರಿಯ ಎಂದಿದ್ದ ಸಚಿವ ಜಮೀರ್ ವಿರುದ್ಧ ದೂರು, ಕಾನೂನು ಹೋರಾಟಕ್ಕೆ ಜೆಡಿಎಸ್ ಸಿದ್ಧತೆ ನಡೆಸಿದೆ. ಹೀಗೆ ಬಿಟ್ರೆ ಪದೇ ಪದೇ ಇದೇ ರೀತಿ ಮಾತನಾಡುತ್ತಾರೆ. ಈ ಬಾರಿ ಬಿಡೋದು ಬೇಡ ಎಂದು ಕುಮಾರಸ್ವಾಮಿಗೆ ಆಪ್ತರು ಒತ್ತಡ ಹೇರಿದ್ದಾರೆ. ಆದರೆ ಕುಮಾರಸ್ವಾಮಿ ನವೆಂಬರ್ 13ರವರೆಗೆ ಸುಮ್ಮನಿರಿ, 14ಕ್ಕೆ ಏನು ಮಾಡಬೇಕು ಎಂದು ಹೇಳುತ್ತೇನೆ ಎಂದಿದ್ದಾರೆ. ಚುನಾವಣೆ ಮುಗಿಯುತ್ತಿದ್ದಂತೆ ಸಚಿವ ಜಮೀರ್ ಅಹಮದ್ ವಿರುದ್ಧ ಕುಮಾರಸ್ವಾಮಿ ಲೀಗಲ್ ಫೈಟ್ ನಡೆಸುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಿದೆ. ದಶಕಗಳ ಬಳಿಕ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ತಣ್ಣಗಾಗಿದ್ದ ನಕ್ಸಲ್ ಚಟುವಟಿಕೆ ಮತ್ತೊಮ್ಮೆ ಜೀವ ಪಡೆದುಕೊಂಡಿದೆ. ನಕ್ಸಲ್ ಚಳವಳಿಯ ನಾಯಕಿ ಮುಂಡಗಾರು ಲತಾ ಜಯಣ್ಣ ಹಳ್ಳಿಗೆ ಭೇಟಿ ನೀಡಿರುವುದು ದೃಢಪಟ್ಟಿದೆ. ಹೀಗಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಕ್ಸಲರ ಹೆಜ್ಜೆ ಗುರುತು ಜಾಡು ಹಿಡಿದು ಹೊರಟ ಪೊಲೀಸರು ಎಎನ್ಎಫ್ ಸಿಬ್ಬಂದಿ ಕಾಡಂಚಿನ ಕುಗ್ರಾಮದಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕುದುರೆಮುಖ, ಕೊಪ್ಪ, ಶೃಂಗೇರಿ, ಆಗುಂಬೆ, ಚಾರ್ಮಾಡಿ ಘಾಟ್, ಕೆರೆಕಟ್ಟೆ ಭಾಗದಲ್ಲಿ ತೀವ್ರ ಕೂಂಬಿಂಗ್ ಕಾರ್ಯಾಚರಣೆ ನಡೆಯುತ್ತಿದ್ದು ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ವಾಹನಗಳ ತಪಾಸಣೆ ನಡೆಸಲಾಗುತ್ತಿದೆ. ಪ್ರತಿಯೊಂದು ವಾಹನಗಳನ್ನು ಪೊಲೀಸರು ಚೆಕ್ ಮಾಡಿ ಬಿಡುತ್ತಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ 4-5 ನಕ್ಸಲರು ಕಾಣಿಸಿಕೊಂಡಿದ್ದಾರೆ. ನೆನೆ ಎಲ್ಲ ವೆಪನ್ಗಳು ಸಿಕ್ಕಿವೆ, ಕೂಂಬಿಂಗ್ ಕಾರ್ಯಾಚರಣೆ ನಡೆಯುತ್ತಿದೆ ಎಂದಿದ್ದಾರೆ. 4 ಜನನೋ 6 ಜನನೋ ಸೈಟ್ ಆಗಿದ್ದಾರೆ ಅಂತ ಹೇಳಿ ಅವ್ರು ಯಾರು ಲತಾ ಅಂತ ಒಂದು ಮತ್ತೆ ರಾಜು ಅಂತನೋ ಏನೋ ಅವರೆಲ್ಲ ಡ್ರೆಡೆಡ್ ನಕ್ಸಲೈಟ್ಸ್ ಅಂತ 3-4 ದಿವಸದಿಂದ ಕೂಂಬಿಂಗ್ ಆಪರೇಷನ್ಸ್ ನಿನ್ನೆ ದಿವಸ 1-2 ವೆಪನ್ಸ್ ಎಲ್ಲ ಸಿಕ್ಕಿದೆ. ಕೂಂಬಿಂಗ್ ಆಪರೇಷನ್ ನಡೀತಾ ಇದೆ. ಇಟ್ಸ್ ಗೋಯಿಂಗ್ ಆನ್. ಪತ್ನಿ ಶೀಲಾ ಶಂಕಿಸಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಆರೋಪಿಯನ್ನ ಪೊಲೀಸರು ಧರ್ಮಸ್ಥಳದಲ್ಲಿ ಬಂಧಿಸಿದ್ದಾರೆ. ಗಂಗೊಂಡನಹಳ್ಳಿಯ ಶಾಂತಿನಗರದಲ್ಲಿ ಸಿದ್ದರಾಮಣ್ಣ, ಕೋಕಿಲ ದಂಪತಿ ವಾಸವಾಗಿದ್ರು. ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಿದ್ದ ಪತ್ನಿ ಕೋಕಿಲ ಬಗ್ಗೆ ಅನುಮಾನಗೊಂಡು ಸಿದ್ದರಾಮಣ್ಣ ಪದೇ ಪದೇ ಜಗಳವಾಡ್ತಿದ್ದ. ಕುಟುಂಬಸ್ಥರು ಎಷ್ಟೇ ಬುದ್ಧಿ ಹೇಳಿದ್ರು ಕೇಳುತ್ತಿರಲಿಲ್ಲ. ಕಳೆದ ತಿಂಗಳು 28ರ ರಾತ್ರಿ ಹೆಂಡತಿ ಜೊತೆ ಕಿರಿಕ್ ತೆಗೆದು ಕುತ್ತಿಗೆಗೆ ವೇಲ್ನಿಂದ ಬಿಗಿದು ಕೊಲೆ ಮಾಡಿದ್ದಾನೆ. ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದ ಸಿದ್ದರಾಮಣ್ಣ ನೇರವಾಗಿ ಹೋಗಿದ್ದು ಮಂಜುನಾಥನ ಸನ್ನಿಧಾನಕ್ಕೆ. ಹೆಂಡತಿ ಕೊಂದ ಪಾಪ ಕಳೆದುಕೊಳ್ಳಲು ಧರ್ಮಸ್ಥಳದಲ್ಲಿ ಮುಡಿಕೊಟ್ಟಿದ್ದಾನೆ. ಕೋಕಿಲ ಪೋಷಕರು ನೀಡಿದ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕೊನೆಗೂ ಧರ್ಮಸ್ಥಳದಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ದೈತ್ಯಾಕಾರದ ಕಾಡಾನೆ ಭೀಮಾ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದೆ. ಮದದಲ್ಲಿರುವ ಒಂಟಿ ಸಲಗ ಕಂಡು ಜನರು ಭಯಭೀತರಾಗಿದ್ದಾರೆ. ಸಕಲೇಶ್ಪುರ, ಆಲೂರು ಭಾಗದಿಂದ ಬೇಲೂರು ಭಾಗಕ್ಕೆ ಬಂದಿರುವ ಭೀಮಾ ಬಿಕ್ಕೋಡು ಗ್ರಾಮದಲ್ಲಿರುವ ಕೋಡಿಮಠದ ಶಾಖಮಠ ಸರ್ಕಾರಿ ಶಾಲೆಯ ಬಳಿ ಕೆಲಕಾಲ ನಿಂತಿದೆ. ನಂತರ ಗ್ರಾಮದಲ್ಲಿರುವ ವಾಸದ ಮನೆಗಳ ಮುಂದೆಲ್ಲ ಒಂಟಿ ಸಲಗ ನಿಧಾನವಾಗಿ ಓಡಾಡಿದೆ. ಮನೆಯ ಮುಂದೆ ಒಂಟಿ ಸಲಗ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ರಸ್ತೆಯಲ್ಲಿ ಕಾರು ಬರುವಾಗ ಭೀಮಾ ಅಡ್ಡಲಾಗಿ ಬಂದಿದ್ದು ಕೂಡಲೇ ಭಯಗೊಂಡ ಚಾಲಕ ಕಾರನ್ನ ರಿವರ್ಸ್ ಓಡಿಸಿಕೊಂಡು ಹೋಗಿದ್ದಾನೆ. ಗ್ರಾಮದ ರಸ್ತೆಯಲ್ಲೆಲ್ಲ ಅಡ್ಡಾಡಿದ ಒಂಟಿ ಸಲಗ ಬಳಿಕ ಅರಣ್ಯದೊಳಗೆ ಹೋಗಿದೆ. ಭೀಮನ ಎಂಟ್ರಿಯಿಂದ ಬಿಕ್ಕೋಡು ಹಾಗೂ ಸುತ್ತಮುತ್ತಲ ಗ್ರಾಮದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಬೇಲೂರು ಭಾಗದಲ್ಲಿ ಕಾಡಾನೆಗಳ ಉಪಟಳ ಮಿತಿಮೀರಿದ್ದು ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡು ಹಿಡಿಯದ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಯಚೂರಿನಲ್ಲಿ ಆರೋಪಿ ಯುವಕನನ್ನ ಬಂಧಿಸಿ ಮುಂಬೈ ಪೊಲೀಸರು ಕರೆದೊಯ್ದಿದ್ದಾರೆ. ಆರೋಪಿ ಸೊಹೇಲ್ ಪಾಷನನ್ನ ಮುಂಬೈ ಕ್ರೈಂ ಬ್ರಾಂಚ್ ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ. ಜಿಲ್ಲಾ ಪೊಲೀಸರಿಗೆ ಆರೋಪಿ ಓರ್ವನನ್ನ ಬಂಧಿಸಲು ಮುಂಬೈ ಪೊಲೀಸರು ಸಹಕಾರ ಕೇಳಿದ್ರು. ಆದರೆ ಜಿಲ್ಲಾ ಪೊಲೀಸ್ ಸಹಾಯ ಪಡೆಯದೆ ಆರೋಪಿಯನ್ನ ಬಂಧಿಸಿ ಮುಂಬೈ ತಂಡ ಕರೆದೊಯ್ದಿದ್ದಾರೆ. ಅಗತ್ಯವಿದ್ರೆ ಮಾತ್ರ ಸಹಕಾರ ಪಡೆಯುವುದಾಗಿ ಮುಂಬೈ ಪೊಲೀಸರು ತಿಳಿಸಿದ್ದಾರೆ.
ಬೆಂಗಳೂರಿನ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಮುಜರಾಯಿ ಇಲಾಖೆ ದಿನಾಂಕವನ್ನು ನಿಗದಿ ಮಾಡಿದೆ. ಈ ಬಾರಿ ವ್ಯಾಪಾರಿಗಳಿಂದ ಸುಂಕ ವಸೂಲಾತಿಗೆ ಬ್ರೇಕ್ ಹಾಕಲಿಕ್ಕೆ ಮುಜರಾಯಿ ಇಲಾಖೆ ಸೂಚನೆ ಕೊಟ್ಟಿದೆ. ಸಚಿವರು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿ ಕಡಲೆಕಾಯಿ ಪರೀಕ್ಷೆಯ ಸಂಬಂಧ ಮಾರ್ಗಸೂಚಿ ಬಿಡುಗಡೆ ಮಾಡಲಿದ್ದಾರೆ. ಮತ್ತೊಂದು ಕಡೆ 15ನೇ ತಾರೀಖಿನಿಂದ ಮಲ್ಲೇಶ್ವರಂನ ಕಡಲೆಕಾಯಿ ಪರೀಕ್ಷೆ ಶುರುವಾಗಲಿದ್ದು, ಮಲ್ಲೇಶ್ವರಂನ ಕಡಲೆಕಾಯಿ ಪರೀಕ್ಷೆ 2-3 ದಿನಗಳ ಕಾಲ ನಡೆಯಲಿದೆ. ಬಳಿಕ 25 ಮತ್ತು 26ನೇ ತಾರೀಕು ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ನಡೆಯಲಿದೆ. ಬೆಂಗಳೂರಿನ ನಾಯಂಡನಹಳ್ಳಿ ಬಳಿ ಇರುವ ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿ ಪ್ಲಾಸ್ಟಿಕ್ ಹಾಗೂ ಗೋಣಿ ಚೀಲ ಸುಟ್ಟು ಭಸ್ಮವಾಗಿದೆ. ತಡರಾತ್ರಿ 1 ಗಂಟೆ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿರುವ ಶಂಕೆ ಇದೆ. ಮೊದಲು ಒಂದು ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬಳಿಕ ಬೆಂಕಿ ಕೆನ್ನಾಲಿಗೆ ಪಕ್ಕದಲ್ಲಿರುವ ಪ್ಲಾಸ್ಟಿಕ್ ಗೋಡೌನ್ಗೆ ವ್ಯಾಪಿಸಿದೆ. ಪರಿಣಾಮ ಅಕ್ಕಪಕ್ಕದ 2 ಪ್ಲಾಸ್ಟಿಕ್ ಗೋಡೌನ್ಗಳು ಭಸ್ಮವಾಗಿವೆ. ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಓರ್ವ ಕಾರ್ಮಿಕ ಹೊರಗೆ ಓಡಿ ಬಂದಿದ್ದಾನೆ. ಹಾಗಾಗಿ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಮಾಹಿತಿ ತಿಳಿಯುತ್ತಿದ್ದಂತೆ 5 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದಾರೆ.